ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸವಪ್ರಭು. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಏನಂತಂದರೆ ಸುಮ್ಮನೆ ಹಂಗೆ ಸಿಂಪಲ್ ರೂಟೀನ್ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸಮ್ ರೀಸನ್ಸಿಂದ ಸ್ವಲ್ಪ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಡಿಲೇ ಆಗ್ತಾಯಿದೆ, 3-4 ಡೇಸ್ ಆಗ್ತಾಯಿದೆ. ಸೊ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊತೀನಿ, ಯಾಕಂದರೆ ಇದು ಪ್ರೆಗ್ನೆನ್ಸಿ ಟೈಮ್ ಆಗಿರೋದ್ರಿಂದ ಜಾಸ್ತಿ ಎಲ್ಲ ವ್ಲಾಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸ್ತಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸಾಧ್ಯವಾದಷ್ಟು ದಿನ ನಾನು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಮಾಡ್ಕೊತಿದ್ದೀನಿ ನಿಮ್ಮ ಜೊತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಬನ್ನಿ ಇವತ್ತಿನ ವೀಡಿಯೋನ ಕೂಡ ಸ್ಟಾರ್ಟ್ ಮಾಡ್ತಾ, ಇವತ್ತಿನ ದಿನದಲ್ಲಿ ನಾನು ಏನೆಲ್ಲ ಮಾಡಿದೆ, ಯಾವ ರೀತಿ ಇತ್ತು ನನ್ನ ದಿನ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮನೆಯಲ್ಲೇ ನಾವು ತಯಾರಿಸ್ಕೊತೀವಿ ಏನಪ್ಪ ಅಂತಂದರೆ ಪುಳಿಯೋಗರೆ ಪೌಡರ್ನ. ಸೊ ಮನೆಯಲ್ಲೇ ಎಲ್ಲನೂ ಕೂಡ ಹುರಿದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅದನ್ನೆಲ್ಲ ಪೌಡರ್ ಮಾಡಿ ಅದನ್ನೆಲ್ಲ ಏನು ಒಗ್ಗರಣೆ ಕೊಟ್ಟು ರೆಡಿ ಮಾಡಿ ಇಟ್ಕೋತೀವಿ. ಸಖತ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹಂಗೇನೆ ನಮ್ಮ ಅದಕ್ಕೆ ಫ್ರೀ ಇದೆ ಅಂತ ಅಂದ್ಬಿಟ್ಟು ಹಂಗೆ ಬಂದಿದ್ದರು ಮನೆಗೆ ಅಂತ. ಸೊ ಆ ದಿನ ಏನಪ್ಪ ಅಂದರೆ ಆಲ್ಮೋಸ್ಟ್ ಬೇರೆ ಏನೂ ಕೆಲಸ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಏನೇನಾದ್ರು ಮಾಡ್ಕೋಬೇಕಿತ್ತಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಪುಳಿಯೋಗರೆ ಪೌಡರ್ ಖಾಲಿ ಆಗಿಬಿಟ್ಟಿತ್ತು. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ನಾನು ಮಾಡೋ ಪುಳಿಯೋಗರೆ ಪೌಡರು. ಸೊ ಹಾಗಾಗಿ ಅದನ್ನೆಲ್ಲ ಏನೇನು ಐಟಮ್ಸ್ ಬೇಕು ಎಲ್ಲನೂ ಕೂಡ ತೆಗೆದಿಟ್ಕೊಟ್ಟಿದ್ದೆ. ಅವರೆಲ್ಲನೂ ಫ್ರೈ ಮಾಡಿಕೊಂಡು ಮತ್ತು ಅದನ್ನೆಲ್ಲ ಇವಾಗ ರುಬ್ತಾ ಇದ್ದಾರೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನು ಯಾವಾಗಲಾದ್ರು ರೆಸಿಪಿನ ಶೇರ್ ಮಾಡ್ಕೊತೀನಿ. ಮತ್ತು ಈ ಪೌಡರ್ ರೆಸಿಪಿನೂ ಕೂಡ ಆಲ್ರೆಡಿ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ಯಾರಾದರೂ ಚೆಕ್ಔಟ್ ಮಾಡಿ. ಸೊ ಇವಾಗ ತುಂಬ ಬೇಸಿಗೆ ಆಗಿರೋದ್ರಿಂದ ಎಳ್ನೀರಾಗಿರ್ಬೋದು ಅಥವಾ ನೀರು ಐಟಮ್ಸ್ ಇರೋ ಫುಡ್ಡು ಫ್ರೂಟ್ಸು ಏನೇನಿದೆ ಸೊ ಅದನ್ನೆಲ್ಲ ಜಾಸ್ತಿ ತಿಂತಾ ಇದ್ದೀನಿ ಅಂತಲೇ ಹೇಳ್ಬೋದು. ಎಳ್ನೀರು ಸಿಕ್ಕಾಬಟ್ಟೆ ಒಂಥರ ತಂಪು ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಡೈಲಿ ಒಂದೊಂದು ಎಳ್ನೀರಂತೂ ಮಿಸ್ ಮಾಡೋದೇ ಇಲ್ಲ ಈ ಟೈಮಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ತಗೊತಾ ಇದ್ದೀನಿ. ಮತ್ತು ಈ ರೆಡ್ ಸೀಬಿಕಾಯಿ ಏನು ಬರುತ್ತೆ ನೋಡಿ, ಕೆಂಪನ ಸೀಬಿಯನ್ನು, ಅದಂತೂ ಸಿಕ್ಕಾಬಟ್ಟೆ ನೆನೆಸ್ಕೊತಿದ್ದೆ ಈ ಟೈಮಲ್ಲಿ ನಾನು. ಸೊ ಅಮ್ಮ ಊರಿಂದ ಬಂದಾಗ ತೊಗೊಬಂದು ಕೊಟ್ಟಿದ್ರು. ಎಷ್ಟು ಸಖತ್ತಾಗಿ ಟೇಸ್ಟಿಯಾಗಿತ್ತು ಅಂತಂದರೆ ಹೇಳೋಕ್ಕಾಗಲ್ಲ ಬಿಡಿ, ಅಷ್ಟು ಸೂಪರಾಗಿತ್ತು. ಸೊ ಅದನ್ನು ಹಂಗೇ ಕಟ್ ಮಾಡ್ಕೊಂಡೆಲ್ಲ ತಿಂತಾ ಇರ್ಬೇಕಾದ್ರೆ ಒಂದು ಕ್ಯಾಪ್ಚರ್ನ ತೊಗೊಂಡಿದ್ದೆ. ಅದನ್ನು ನೆನೆಸ್ಕೊತಾ ಇದ್ದೆ ನಾನು ಈ ಟೈಮಲ್ಲಿ ಆ್ಯಕ್ಚುಲಿ ತಿನ್ಬೇಕಂತ. ಸೊ ಅದನ್ನು ತಂದು ಕೊಟ್ಟಿದ್ದಾದಮೇಲೆ ಸಿಕ್ಕಾಬಟ್ಟೆ ತಿಂದಿದ್ದೀನಿ ಅಂತಲೇ ಹೇಳ್ತೀನಿ. ಸೊ ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸಣ್ಣ ಪುಟ್ಟ ಮನೆ ಕೆಲಸಗಳದ್ದೆಲ್ಲ ಇತ್ತು. ಕಸ ಎಲ್ಲ ತೆಗೆಯೋದಾಗಿರ್ಬೋದು ಅಥವಾ ಸಿಂಪಲ್ಲಾಗಿ ಮನೆಯೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು ಅಲ್ವಾ, ಅದನ್ನೆಲ್ಲ ನಿಧಾನಕ್ಕೆ ಮಾಡ್ಕೊತಾ ಇದ್ದೆ. ಹಾಗೇನೆ ಅದನ್ನೆಲ್ಲ ಕೂಡ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ, ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಆರಾಮಾಗೂ ಕೂಡ ಇದ್ದೀನಿ, ನೋ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟೊಂದೆಲ್ಲ ಈ ಟೈಮಲ್ಲಿ ಬಗ್ಬಾರ್ದು, ಜಾಸ್ತಿ ಕೆಲಸ ಮಾಡಬಾರ್ದು ಅಂತ ಎಲ್ಲ ಹೇಳ್ತಿರ್ತಾರೆ ಅಲ್ವಾ. ಸೊ ಹಾಗಾಗಿ ನಾರ್ಮಲಾಗೇ ನನಗೆ ಎಷ್ಟು ಆಗುತ್ತೆ, ನನ್ನ ಕೈಲಿ ಆಗುತ್ತಾ ಕೆಲಸ ಮಾಡೋದಕ್ಕೆ ಅದನ್ನೆಲ್ಲ ನೋಡಿಕೊಂಡು ನಾನು ಕೆಲಸನ ಮಾಡ್ಕೊತಾ ಇದ್ದೀನಿ. ಅಂದರೆ ಆರಾಮಾಗಿ ಮಾಡಬಹುದು ಅನ್ನೋದಾದರೆ ಮಾತ್ರ ಮಾಡ್ಕೊತೀನಿ. ಇವಾಗ ನಾನು ಕೆಲಸ ಮಾಡಬೇಕಾದ್ರೇ ನನಗೆ ಟಯರ್ಡ್ ಆಗ್ತಿದೆ, ನನ್ನ ಕೈಲಿ ಆಯ್ತಾ ಇಲ್ಲ ಅಂತಂದರೆ ಅದನ್ನು ನಾನು ಅಲ್ಲಿಗೇ ಸ್ಕಿಪ್ ಮಾಡ್ಕೊತೀನಿ. ಸೊ ಅದಾದಮೇಲೆ ಹಂಗೇ ಮಾವಿನಕಾಯಿ ಎಲ್ಲ ತಂದುಕೊಟ್ಟಿದ್ರು. ಗಿನಿಕೋಕೊಂಡು ಮಾವಿನಕಾಯಿ ಏನು ಬರುತ್ತೆ ನೋಡಿ, ಅದು ಸಕ್ಕ ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು. ಅದನ್ನು ಜಸ್ಟ್ ಎರಡು ಜಾಸ್ತಿನೂ ತಿನ್ನೋದಕ್ಕಾಗಲ್ಲ ಅಲ್ವಾ, ಯಾಕಂದರೆ ಈ ಬೇಸಿಗೆ ಟೈಮಲ್ಲಿ ಜಾಸ್ತಿ ತಿಂದುಬಿಟ್ಟು ಎದೆ ಉರಿ ಸ್ಟಾರ್ಟ್ ಆಗಿಬಿಟ್ರೆ ಅದು ಒಂದು ರಿಸ್ಕ್ ಕೆಲಸ ಅಂತ ಅಂದ್ಬಿಟ್ಟು ಒಂದು ಎರಡೇ ಪೀಸ್ನ ತೊಗೊಂಡು ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು, ಖಾರ ಮತ್ತು ಸಾಂಬಾರು ದುಡಿ ಏನು ಬರುತ್ತೆ ಸೊ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇರೋದು. ಮತ್ತು ಇವಾಗ ನೋಡಿದ್ರೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಅಷ್ಟೇ ಸಿಂಪಲ್ಲಾಗಿ ಸ್ವಲ್ಪನೇ ಮಾಡ್ಕೊಂಡಿದೆ ಅಂತಲೇ ಹೇಳ್ತೀನಿ. ಸ್ವಲ್ಪ ಮಾಡಿಕೊಂಡು ಅದನ್ನು ಕೂಡ ಕೂತ್ಕೊಂಡು ಹಂಗೆ ತಿಂತಾ ಇದ್ದೆ. ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ನ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತಗೊಂಡಿದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಇದೆಲ್ಲ ಮಾಮೂಲಿ ಟೈಮಲ್ಲಿ ತಿನ್ನೋದಕ್ಕೂ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತಲೇ ಹೇಳ್ತೀನಿ. ಯಾಕಂದರೆ ಮಾಮೂಲಿ ನಾನು ಪ್ರತಿ ವರ್ಷವೂ ತಿಂತಾನೇ ಇದ್ದೆ, ಅದು ಒಂಥರ ಸ್ಪೆಷಲ್ ಇರ್ಬೋದು, ಬಟ್ ಈ ವರ್ಷ ಇನ್ನೂ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ತಿನ್ಕೊಂಡಿದ್ದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಸೊ ಬೆಳಿಗ್ಗೆ ಒಂದು 6 o'clock 6:30 ಅಂದ್ಕೊಳ್ಳಿ, 6
6:30 ಒಳಗಡೆನೆ, ಅಷ್ಟೊಂದು ಜಾಸ್ತಿ ಟೈಮು ಕೂಡ ಆಗಿರಲಿಲ್ಲ. ಸೊ ಇವಾಗ ಸಿಕ್ಕಾಪಟ್ಟೆ ಬೇಗನೆ ಒಂದೊಂದು ಟೈಮ್ ಬೇಗನೆ ಬೆಳಗ್ಗೆ ಆಗಿಬಿಡುತ್ತೆ ಅಲ್ವಾ, ಅಂದರೆ 5:30 5:50 ಆಗೋಗ್ಬಿಡುತ್ತೆ. ಒಂದೊಂದು ಸತಿ ಅಂತೂ 6:30 ಆಗಿದ್ರು ಕೂಡ ಇನ್ನೂ ಆಗಿರಲ್ಲ. ನಾನು ರೂಮಲ್ಲಿ ಮಲ್ಕೊಳ್ಳೋದ್ರಿಂದ ಅಷ್ಟೊಂದೇನು ಆಗಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಆಚೆಗೆ ಹೋಗಿ ನೋಡೋವರೆಗೂ ಗೊತ್ತಿರಲ್ಲ ಬೆಳಿಗ್ಗೆ ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಒಂದು 6:30 ನಾನು ಎದ್ದೇಳ್ತೀನಿ. ಒಂದೊಂದು ಟೈಮ್ 6:30 ಅಥವಾ 7 o'clock ಈ ಥರ ಆಗೋಗ್ಬಿಟ್ಟಿರುತ್ತೆ ಟೈಮು. ಯಾವ ಟೈಮ್ಗೆ ಅಡ್ಜಸ್ಟ್ ಆಗುತ್ತೆ, ಯಾವ ಟೈಮ್ಗೆ ಎಚ್ಚರ ಆಗುತ್ತೆ ಆ ಟೈಮ್ಗೆ ಎದ್ದೇಳ್ತೀನಿ. ಆರಾಮಾಗಿ ಎದ್ದು ಸ್ವಲ್ಪ ಹೊತ್ತೆಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು ಅದಾದಮೇಲೆ ಫಸ್ಟು ನಾನು ಯಾವಾಗಿಂದನೂ ಕೂಡ, ಅಂದರೆ ಮೊದಲಿಂದನೂ ಕೂಡ ನಾನು ಫಸ್ಟು ಬೆಡ್ಶೀಟ್ ಎಲ್ಲ ಮಡಚಿ ಎತ್ತಿಡಬೇಕು. ಅದಾದಮೇಲೆ ನಂದು ಬೇರೆ ಕೆಲಸನ ಮಾಡೋದು. ನಾನು ಅದೇನೋ ಗೊತ್ತಿಲ್ಲ, ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ಫಸ್ಟು ನೀಟಾಗಿ ಇದನ್ನೆಲ್ಲ ಎತ್ತಿಡಬೇಕು. ನೀಟಾಗಿ ಅರೇಂಜ್ ಮಾಡಾದಮೇಲೆ ನಾನು ಆಚೆ ಗೋಡೆಗೆ ಹೋಗೋದು. ಅಂದರೆ ನೆಕ್ಸ್ಟು ನಾನು ಫ್ರೆಶ್ ಅಪ್ ಆಗೋದಾಗಿರ್ಬೋದು, ಪ್ರತಿಯೊಂದು ಕೆಲಸನೂ ಅಷ್ಟೇ. ಫಸ್ಟು ಬೆಡ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ ಅಂದರೆ ಮಾತ್ರ ನಾನು ಆಚೆಗೆ ಹೋಗ್ತೀನಿ. ಇಲ್ಲ ಅಂದರೆ ನಾನು ಹೋಗೋದೇ ಇಲ್ಲ, ಫಸ್ಟ್ ಅದನ್ನೆಲ್ಲ ರೆಡಿ ಮಾಡೇ ಹೋಗೋದು. ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಎಲ್ಲನೂ ಎತ್ತಿಟ್ಟಿದ್ದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಪೂಜೆ ಎಲ್ಲ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ತಲೆಯೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಸ್ವಲ್ಪ ಬೇಗ ಆರೋಗ್ಬಿಡುತ್ತೆ ಈ ಟೈಮಲ್ಲಿ, ಏನು ಅಷ್ಟೊಂದೇನು ಅಲ್ಲ, ಅಂದರೆ ರಿಸ್ಕ್ ಅಂತ ಅನಿಸಲ್ಲ ಕೂದಲು ಆರಿಲ್ಲ ಅನ್ನೋ ಥರ. ಬಟ್ ಆದ್ರೂ ಬೇಸಿಗೆ ಅಲ್ವಾ, ಸೊ ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ನಾನು ತಲೆಯೆಲ್ಲ ನೀಟಾಗಿ ಒರೆಸ್ಕೊಂಡು, ತಲೆನೋವು ಕೂಡ ಬಂದುಬಿಡುತ್ತೆ ಅಲ್ವ ಕೆಲವೊಂದು ಸತಿ, ಹೇಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ತಲೆಯೆಲ್ಲ ಒರೆಸ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಬೇಕಾಗಿತ್ತು. ಸೊ ಅಷ್ಟರಲ್ಲಿ ಬೇರೆ ಇನ್ನೇನು ಸಣ್ಣ ಪುಟ್ಟ ತಿಂಡಿಗೆ ಪ್ರಿಪೇರ್ ಮಾಡೋ ಕೆಲಸ ಏನಿದೆ ಅದನ್ನು ಕೂಡ ಮಾಡಿಕೊಂಡು, ಸೊ ಇವಾಗ ಪೂಜೆನೂ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಪೂಜೆ ಮಾಡಬೇಕಾದ್ರೆ ನಾನು ಯಾವುದೇ ರೀತಿ ವೀಡಿಯೋಸು ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಕಡೆ ಟಿಫನ್ನು ಕೂಡ ರೆಡಿ ಮಾಡ್ಕೊತಿದ್ದೆ. ಸೊ ಪೂಜೆ ಎಲ್ಲ ಆದಮೇಲೆ ಇವಾಗ ವಿಡಿಯೋನು ಕೂಡ ಶೂಟ್ ಮಾಡ್ಕೊತಾ ಇದ್ದೀನಿ. ನನಗಂತೂ ಇಷ್ಟು ಇದ್ಬಿಟ್ರೆ ಸಾಕು ಅಂತಲೇ ಹೇಳ್ತೀನಿ. ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು. ಎಷ್ಟು ಹೂಗಳಿದೆ ಅಂತಂದರೆ ನಮ್ಮ ಹಿತ್ತಲಲ್ಲಿ ಸಿಕ್ಕಾಪಟ್ಟೆ ಫ್ಲವರ್ಸ್ಗಳಿದೆ. ಒಂಥರ ಕಲರು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನೂ ಎಷ್ಟು ವೆರೈಟಿ ದಾಸವಾಳ ಎಲ್ಲ ಇತ್ತು ಗೊತ್ತಾ. ಬಟ್ ನಾನು ಅದನ್ನೆಲ್ಲ ಬಿಡಿಸ್ಕೊಂಡು ಬರಲೇ ಇಲ್ಲ. ಸಾಕು, ಇಷ್ಟೇ ಸಾಕಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇಷ್ಟೇ ತೊಗೊಂಬಂದೆ. ವೈಟ್ದು ಮತ್ತು ರೋಸು, ಈ ಒಂಥರ ಕ್ರೀಮ್ ಕಲರ್ ದಾಸವಾಳ ಆಗಿರ್ಬೋದು, ವೈಟ್ದು, ರೆಡ್ದು, ಒಂಥರ ಸಿಕ್ಕಾಪಟ್ಟೆ ಸಖತ್ ಇಷ್ಟ ನನಗೆ ಈ ರೀತಿ ಜಾಸ್ತಿ ಹೂಗಳೆಲ್ಲ ಇರೋದು. ಸೊ ಬೆಳಗ್ಗೆ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಒಂದು ರೌಂಡ್ ನಿದ್ದೆಗೆ ಹೊಟ್ಟೋಗ್ಬಿಟ್ಟೆ. ಮತ್ತು ಮಧ್ಯಾಹ್ನ ಎದ್ದಿದ್ದಾದಮೇಲೆ ಇವಾಗ ಸ್ವಲ್ಪ ರೈಸ್ ಎಲ್ಲ ಇಡಬೇಕಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಸಾಂಬಾರೆಲ್ಲ ಇದ್ದಿದ್ದರಿಂದ ಸಾಂಬಾರೇನು ಮಾಡೋ ಆಗಿರಲಿಲ್ಲ. ಅದಕ್ಕೋಸ್ಕರ ರೈಸ್ಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಪಾತ್ರೆಗಳೆಲ್ಲ ನಮ್ಮ ಅತ್ತೆ ತೊಳೆದಿಟ್ಟಿದ್ರು, ಅದನ್ನೆಲ್ಲನೂ ಕೂಡ ರೀಅರೇಂಜ್ ಮಾಡ್ಕೊಂಡಿರಲಿಲ್ಲ, ಅಂದರೆ ಏನನ್ನು ಕೂಡ ಎತ್ತಿಟ್ಟಿರಲಿಲ್ಲ. ಸೊ ಹಾಗಾಗಿ ಎಲ್ಲನೂ ಕೂಡ ಅದಾದ್ರ ಜಾಗಕ್ಕೆ ಎತ್ತಿಟ್ಬಿಟ್ಟು ನಾನು ಕೂಡ ರೈಸ್ಗೆ ಹಾಕಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ ಅಡುಗೆ ಮನೆಗೆ. ಸೊ ರೈಸ್ಗೊಂದಕ್ಕೆ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಇನ್ನೇನಪ್ಪ ಕೆಲಸ ಅಂದರೆ ಸ್ವಲ್ಪ ಟೈಮ್ ಟಿ ವಿ ನೋಡೋದಾಗಿರ್ಬೋದು, ಸ್ವಲ್ಪ ಟೈಮ್ ವಾಕ್ ಮಾಡೋದು. ಸೊ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತಾ ಇರ್ತೀನಿ. ಇದೆಲ್ಲ ಆದಮೇಲೆ ಮತ್ತೆ ಊಟ ಮುಗಿಸ್ಕೊಂಡು ಒಂದು ರೌಂಡ್ ನಿದ್ದೆ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಸೊ ಅಷ್ಟು ನಿದ್ದೆ ಬರ್ತಿದೆ ಬೆಳಗಿನ ಟೈಮು ನನಗೆ. ನೈಟ್ಗಿಂತ ಜಾಸ್ತಿ ಬೆಳಗಿನ ಟೈಮ್ ನಿದ್ದೆ ಮಾಡ್ತಿದ್ದೀನಿ. ಅಂದರೆ ನೈಟ್ ಟೈಮ್ ನಿದ್ದೆ ಮಾಡ್ತಿಲ್ಲ ಅನ್ನೋ ಥರ ಏನಿಲ್ಲ, ನೈಟ್ ಟೈಮು ನಿದ್ದೆ ಮಾಡ್ತೀನಿ. ಬಟ್ ಅಷ್ಟೊಂದು ಸ್ವಲ್ಪ ಪರವಾಗಿಲ್ಲ ಅಂತಲೇ ಅನ್ಕೊತೀನಿ. ನನಗೆ ಗೊತ್ತಿಲ್ವೇನೋ ಅಷ್ಟೇ, ಎಚ್ಚರ ಆದಾಗ ಹಂಗೆ ಅನ್ನಿಸ್ತಾ ಇರುತ್ತೆ. ಬಟ್ ನಿದ್ದೆ ಮಾಡ್ತಿರ್ತೀನಿ. ಅದಾದಮೇಲೆ ಮಧ್ಯಾಹ್ನ ಅನ್ನಕ್ಕೂ ಇಟ್ಟಿದ್ದಾದಮೇಲೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಫಸ್ಟೇ ಮಾಡಿಬಿಟ್ಟೆ ನಾನು ಕೆಲಸ ಮುಗಿಸ್ಬಿಟ್ಟೆ ಹೋಗಿ ಮಲ್ಕೊಳ್ಳೋದು. ಕಸ ಎಲ್ಲ ತೆಗೆದು ನೀಟಾಗಿ ಮನೆಯೆಲ್ಲ ಅರೇಂಜ್ ಮಾಡಿ, ಯಾಕಂದರೆ ಈ ಟೈಮಲ್ಲಿ ಯಾವ ಟೈಮಲ್ಲಿ ಗೆಸ್ಟ್ ಮನೆಗೆ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಆದಷ್ಟು ಮನೇನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಹಾಗಾಗಿ ಸಣ್ಣ ಪುಟ್ಟ ಏನೇನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು ಅದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ರೆಸ್ಟ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ. ಸೊ ಈ ರೀತಿ ಇರುತ್ತೆ ನಂದು ಸಿಂಪಲ್ ರೊಟೀನ್ ಕೆಲಸದ ವೀಡಿಯೋಸ್ ಎಲ್ಲ ನೋಡಿದ್ದೀರಲ್ವ. ಸೊ ಇವತ್ತು ಬಂದುಬಿಟ್ಟು ಹಾಗೇ ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ಟಿಫನ್ನ ಬ್ರೇಕ್ಫಾಸ್ಟ್ನ ಬಂದುಬಿಟ್ಟು ಇಡ್ಲಿ, ಹಾಗೇ ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಮಾಡ್ಕೊಂಡಿದ್ವಿ. ಅದನ್ನು ಕೂಡ ತಿಂದಿದ್ದಾದಮೇಲೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಕೇಳಿಸ್ತಿರುತ್ತೆ ಈ ಟೈಮಲ್ಲಿ. ಸೊ ಹಾಗಾಗಿ ಕಂಪ್ಲೀಟ್ ರೆಸ್ಟ್ಗೆ ಹೊಟ್ಟೋಗ್ಬಿಟ್ಟಿದ್ದೀನಿ. ಜಾಸ್ತಿ ಏನು ಕೆಲಸ ಮಾಡೋದು, ತುಂಬ ಸ್ಟ್ರೆಸ್ ತೊಗೊಳ್ಳೋದು, ಸೊ ಆ ರೀತಿ ಏನೂ ಮಾಡ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ನಾನು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿದೆ. ಅಂದರೆ ಯಾವಾಗಲೂ ಮತ್ತು ಇನ್ನೊಂದೇನು ಅಂತಂದರೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದನೂ ಕೂಡ ಟಯರ್ಡ್ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಜಾಸ್ತಿ ನಾನು ಏನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ.
ಜಾಸ್ತಿ ಏನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಆದಷ್ಟು ನಾನು ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ಸ್ವಲ್ಪ ಕಡಿಮೆ ಆಗಲಿ, ವಾತಾವರಣ ಕೂಲ್ ಆಗಲಿ. ಮತ್ತು ಇನ್ನೊಂದೇನು ಅಂತಂದರೆ ಆದಷ್ಟು ಬೇಗ ನನ್ನದು ಪ್ರೆಗ್ನೆನ್ಸಿದು ಫಸ್ಟ್ ಟ್ರಿಮಿಸ್ಟರ್ ಯಾವ ಥರ ಇತ್ತೋ ಅದೇ ಎಕ್ಸ್ಪೀರಿಯೆನ್ಸ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗನೆ ಶೇರ್ ಮಾಡ್ಕೊತೀನಿ ಅಂತಲೂ ಕೂಡ ಹೇಳ್ತೀನಿ. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತಲೂ ಕೂಡ ಹೇಳ್ತೀನಿ. ಕೇಳ್ಬೋದು ಡೌಟ್ಸ್ನ. ಮತ್ತು ಇನ್ನೇನು ಹೇಳೋದು ಗೊತ್ತಿಲ್ಲ, ಸಿಂಪಲ್ಲಾಗಿಯೇ ಬ್ಲಾಗೆಲ್ಲ ಮುಗಿಸ್ತಿದ್ದೀನಿ. ಸೊ ಏನು ವೀಡಿಯೋಸ್ ಮಾಡ್ಕೋಬೇಕು ಅನ್ನೋದು ಕೂಡ ಒಂದು ಕ್ಷಣ ತಲೆಗೆ ಬರೋದೇ ಇಲ್ಲ. ಅಷ್ಟೂ ಕಂಪ್ಲೀಟ್ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂತಲೇ ಹೇಳ್ತೀನಿ. ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಕಮ್ಮಿ ಆಗಿದೆ. ಯಾಕಂತಂದರೆ ಕಂಪ್ಲೀಟ್ ರೆಸ್ಟ್ ಮಾಡ್ತಿರೋದ್ರಿಂದ, ಕಂಪ್ಲೀಟ್ ರೆಸ್ಟ್ ಅಂತಂದರೆ ಕಂಪ್ಲೀಟ್ ರೆಸ್ಟ್ ಮಾಡಿ ಅಂತಲೂ ಏನಿಲ್ಲ, ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊತಿರ್ತೀನಿ. ಮತ್ತು ಹಾಗೆಯೇ ಅಡುಗೆ ಕೆಲಸ, ತಿಂಡಿ ಕೆಲಸ ಅದನ್ನೆಲ್ಲ ಮಾಡ್ಕೊತಿರ್ತೀನಿ. ಸೊ ಹಾಗಾಗಿ ಬೇರೆ ಏನು ಕೆಲಸ ಇರಲ್ಲ. ಮಾಮೂಲಿ ಮನೆ ಕಸ ತೆಗಿಯೋದಾಗಿರ್ಬೋದು, ತಿಂಡಿ ರೆಡಿ ಮಾಡೋದಾಗಿರ್ಬೋದು, ಸೊ ಈ ಥರ ಕೆಲಸ ನಡೀತಾ ಇರುತ್ತೆ ಅಷ್ಟೇ. ಹಾಗೆಯೇ ಇವತ್ತು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದೀನಿ. ಅಂದರೆ ಅಷ್ಟು ಟಯರ್ಡ್ ಆಗ್ತಿರುತ್ತೆ. ಈ ಬಿಸಿಲಿಗಂತೂ ಮಲ್ಕೊಂಡ್ರೆ ಸಾಕು ತಿಂಡಿ ತಿಂದಾದ್ಮೇಲೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಮಲ್ಕೊಂಡ್ಬಿಟ್ಟಿರ್ತೀನಿ. ಮತ್ತೆ ಮಧ್ಯಾಹ್ನ ಎದ್ದು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಸ್ವಲ್ಪ ಟೈಮ್ ವಾಕ್ ಮಾಡಿ ಮತ್ತೆ ಮಲ್ಕೊಂಡಿರ್ತೀನಿ. ಸೊ ಹಾಗಾಗಿ ಮತ್ತೆ ಅದ್ರ ಮಧ್ಯೆ ಏನು ವೀಡಿಯೋಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಜಸ್ಟ್ ಏನು ವೀಡಿಯೋಸ್ ಸ್ವಲ್ಪ ಥಿಂಕ್ ಮಾಡ್ತಿದ್ದೀನಿ, ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡ್ಕೊಳ್ಳೋದು, ಏನು ಮಾಡೋದು ಅಂತ. ನಿಮ್ಗೇನಾದ್ರು ಸಜೆಷನ್ ಇದ್ದರೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಅಂತಲೇ ಹೇಳ್ತೀನಿ. ಯಾಕಂದರೆ ನೆಕ್ಸ್ಟ್ ಯಾವ ರೀತಿ ವ್ಲಾಗ್ಸ್ ಎಲ್ಲ ಮಾಡ್ಕೊಬೋದು ನಾನು ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ತೀನಿ. ಯಾಕಂದರೆ ಅಷ್ಟು ನೆಕ್ಸ್ಟ್ ಏನು ಮಾಮೂಲಿ ಇದಿದೆಯೇ ಅಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಯಾವ ರೀತಿ ವೀಡಿಯೋಸ್ ಬೇಕು ನಿಮಗೆ ಅಂತಾನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಮತ್ತು ಇವಾಗ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಟೈಮೆಲ್ಲ ಟಿ ವಿ ಎಲ್ಲ ನೋಡಿ, ಫೋನೆಲ್ಲ ನೋಡಿ ಮತ್ತೆ ಒಂದು ರೌಂಡ್ ನಿದ್ದೆ ಮಾಡಿದೆ. ಸೊ ನಿದ್ದೆ ಮಾಡಿ ಎದ್ದು ಇವಾಗ ಸಂಜೆ ಆಗಿದೆ. ಸಂಜೆ ಆದಮೇಲೆ ಈ ವಿಡಿಯೋನ ನಾನು ಇವತ್ತೇ ಎಡಿಟ್ ಮಾಡಿ ನಾಳೆ ಅಪ್ಲೋಡ್ ಮಾಡಬೇಕು. ಯಾಕಂದರೆ 3-4 ಡೇಸ್ ಆಗಿಬಿಟ್ಟಿದೆ ಅಲ್ವಾ ವೀಡಿಯೋಸ್ ಎಲ್ಲ ಹಾಕಿ. ಹಾಗಾಗಿ ಇವತ್ತೇ ವಿಡಿಯೋನ ಎಡಿಟ್ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಸೊ ಆದಷ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಯಾವ ರೀತಿ ವ್ಲಾಗ್ಸ್ ಬೇಕು ನಿಮಗೆ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ, ಆಯಿತಾ. ಸೊ ಇವಾಗ ಸಂಜೆ ಕೂಡ ಆಗಿದೆ ಅಲ್ವಾ, ಇನ್ನೇನು ಸ್ವಲ್ಪ ಟೈಮ್ ವಾಕ್ ಎಲ್ಲ ಮಾಡಿಕೊಂಡು ಕಾಫಿ ಎಲ್ಲ ಕುಡ್ಕೊಂಡ್ರೆ ಮುಗೀತು. ಸೊ ಮನೆ ಒಳಗಡೆ ಇರೋದಕ್ಕೆ ಸ್ವಲ್ಪ ಕಷ್ಟ ಇವಾಗ. ಹಾಗಾಗಿ ಟೆರೆಸ್ ಮೇಲೆ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡ್ತಿರ್ತೀನಿ. ನೈಟ್ ಟೈಮ್ ಅಂತೂ ಒಂದು 10 o'clock 10:30ವರೆಗೂ ಕೂಡ ನಾನು ಟೆರೆಸ್ ಮೇಲೆ ಇರ್ತೀನಿ. ಇವಾಗ ಕಂಪ್ಲೀಟ್ ಸ್ವಲ್ಪ ಆಚೆಗಡೆ ಗಾಳಿ ಎಲ್ಲ ತೊಗೊಳೋದಕ್ಕೆ ಬೇಕು ಅಂತ ಅನ್ನಿಸ್ತಿರುತ್ತೆ. ಅಷ್ಟು ಹೆವಿ ಸೆಕೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇವಾಗ ಕಂಫರ್ಟಬಲ್ ಡ್ರೆಸ್ಸು ಕೂಡ ವೇರ್ ಮಾಡೋದಕ್ಕಾಗಲ್ಲ, ತುಂಬಾ ಚೇಂಜ್ ಆಗಿದೆ ಅಂತಲೇ ಹೇಳ್ತೀನಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ. ಯಾಕಂದರೆ ಇವಾಗ ಡ್ರೆಸ್ಸಸ್ ಎಲ್ಲ ಅಷ್ಟು ಕರೆಕ್ಟಾಗಿ ಫಿಟ್ ಆಗ್ತಾಯಿಲ್ಲ. ಸೊ ಹಾಗಾಗಿ ಟಾಪ್ಗಳೆಲ್ಲ ವೇರ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಇನ್ನೇನು ಮಾಡೋದು ಅಲ್ವಾ. ಹಾಗಾಗಿ ಸ್ವಲ್ಪ ನೈಟೀಸ್ ಎಲ್ಲ ವೇರ್ ಮಾಡ್ತಿದ್ದೀನಿ. ಅಷ್ಟೊಂದೇನು ಓಕೆ ಅನ್ನೋ ಥರ ಇದೆ. ಯಾಕೆಂದರೆ ಅಷ್ಟು ಕಂಫರ್ಟಬಲ್ ಇಲ್ಲ. ನಾನು ನೈಟಿ ವೇರ್ ಮಾಡ್ತಿದ್ದೆ ನಂದು ಪೀರಿಯಡ್ ಟೈಮಲ್ಲಿ ಮಾತ್ರ. ಆ ಟೈಮಲ್ಲಿ ಬಿಟ್ಟು ನಾನು ನೈಟಿ ವೇರ್ ಮಾಡಿದ್ದೇ ಇಲ್ಲ. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಓಕೆ ಕಂಫರ್ಟಬಲ್ ಆಗಿದೆ. ಯಾಕಂದರೆ ಫ್ರೀ ಆಗಿದೆ ನನಗೆ ಹಾಕೊಳ್ಳೋದಕ್ಕೆ, ಓಡಾಡೋದಕ್ಕೆ. ಅದಕ್ಕೋಸ್ಕರನೇ ಅಂತ ಅನಿಸುತ್ತೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಅಥವಾ ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಎಲ್ಲರೂ ನೈಟಿನ ಜಾಸ್ತಿ ವೇರ್ ಮಾಡ್ತಿದ್ದಿದ್ದು. ಬಟ್ ಆದ್ರೂ ಕೂಡ ನಾನು ಡ್ರೆಸ್ಸಸ್ ಎಲ್ಲ ಮಿಸ್ ಮಾಡ್ಕೊತಿರ್ತೀನಿ. ಆದಷ್ಟು ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು, ಏನೇ ಬಟ್ಟೆ ಹಾಕೊಂಡ್ರೂ ಕೂಡ ಅಷ್ಟನ್ನ ಯೋಚನೆ ಮಾಡ್ತಿರ್ತೀನಿ ನಾನು. ಫಸ್ಟು ನನಗೆ ಕಂಫರ್ಟಬಲ್ ಆಗಿದೆಯಾ, ನನಗೆ ಆ ರೀತಿ ಡ್ರೆಸ್ಸಸ್ ಬೇಕು. ಸೊ ಅದನ್ನು ಥಿಂಕ್ ಮಾಡ್ತಿರ್ತೀನಿ. ಸ್ವಲ್ಪ ಡೀಸೆಂಟಾಗಿರಬೇಕು ಯಾವಾಗಲೂ ಕೂಡ ಅನ್ನೋ ಥರ. ಮತ್ತು ಯಾವಾಗಲೂ ಕೂಡ ಫ್ರೆಶ್ ಅಪ್ ಆಗಿರಬೇಕು, ನೀಟಾಗಿ ರೆಡಿಯಾಗಿರೋ ರೀತಿ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಕೆಲವೊಂದು ಸತಿ ಇವಾಗ ಫ್ರೆಶ್ ಅಪ್ ಆಗಿದ್ದ ದಿನ ಪೂಜೆ ಅದೆಲ್ಲ ಮುಗಿಸ್ಕೊಂಡು ದಿನ ಆರಾಮಾಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತಲೆ ಹಚ್ಕೊಂಡು ಹೂ ಮುಟ್ಕೊಂಡು ಎಲ್ಲ ರೆಡಿಯಾಗಿರ್ತೀನಿ, ಆಯಿತಾ. ಬಟ್ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಆರಾಮಾಗಿ ಬಂದು ಮಲ್ಕೊಂಡಿರ್ತೀನಿ. ಸೊ ಇದೇ ಕೆಲಸ ಆಗಿಬಿಟ್ಟಿದೆ. ಮತ್ತು ಮನೇಲಿ ಅತ್ತೆ ಇರೋದ್ರಿಂದ ಅವರು ಕೂಡ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊತಿರ್ತಾರೆ. ಅದರಿಂದಾಗಿ ನನಗೂ ಜಾಸ್ತಿ ಏನೂ ಕೆಲಸ ಇರಲ್ಲ. ಸಿಂಪಲ್ಲಾಗಿ ಮೊದಲೇ ನಂಗೆ ಜಾಸ್ತಿ ಕೆಲಸ ಇರಲಿಲ್ಲ, ಇವಾಗಂತೂ ಏನೂ ಕೆಲಸನೂ ಕೂಡ ಇಲ್ಲ. ಆದಷ್ಟು ಇರೋ ಕೆಲಸನೂ ಕೂಡ ಆದಷ್ಟು ಟ್ರೈ ಮಾಡಿ ಮಾಡ್ತಿದ್ದೀನಿ. ಮತ್ತು ಕೆಲವೊಂದಿಷ್ಟು DIY ಮಾಡೋದು, ಏನಾದರೂ ಹೊಸದಾಗಿ ಏನಾದರೂ ಟ್ರೈ ಮಾಡೋದು, ಸೊ ಇದನ್ನೆಲ್ಲ ಮಾಡ್ತಿದ್ದೆ. ಬಟ್ ಇವಾಗ ಅದನ್ನೆಲ್ಲ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊತಿದ್ದೀನಿ. ಆದಷ್ಟು ಅದನ್ನೆಲ್ಲ ಟ್ರೈ ಮಾಡಬೇಕು ನೆಕ್ಸ್ಟ್ ಮಾಡೋದಕ್ಕೆ ಅನ್ನೋದಕ್ಕಿಂತ ಸ್ವಲ್ಪ ಈ ಪ್ರೆಗ್ನೆನ್ಸಿ ರಿಲೇಟೆಡೇ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆಲ್ಮೋಸ್ಟ್ ನನ್ನ ರೋಟೀನ್ಸ್ ಎಲ್ಲ ನಾನು ಫಾಲೋ ಮಾಡ್ಕೊತಾ ಇದ್ದೀನಿ. ಕೆಲವೊಂದಿಷ್ಟು ರೋಟೀನ್ ಲಿಸ್ಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ಕೊತೀನಿ, ಯಾವ ರೀತಿ ನಾನು ಮಾಡ್ಕೊತಿದ್ದೆ ಅನ್ನೋದು ಕೂಡ. ಮತ್ತು ಇನ್ನೊಂದೇನು ಅಂತಂದರೆ ಕಂಪ್ಲೀಟಾಗಿ ನಂದು ಏನು ಪ್ರೆಗ್ನೆನ್ಸಿದು ವೀಡಿಯೋಸ್ ಏನು ಶೇರ್ ಮಾಡ್ಕೊಂಡಿಲ್ಲ ಅಲ್ವಾ, ಅದನ್ನು ಕೂಡ ಆದಷ್ಟು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಯಾವ ರೀತಿ ಇತ್ತು, ನಾನು ಟೆಸ್ಟ್ ಮಾಡಿದ್ದಿನ ರಿಯಾಕ್ಷನ್ ಹೇಗಿತ್ತು, ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಸೊ ಅದನ್ನೆಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಅದನ್ನು ಯಾವುದಾದ್ರು ವೀಡಿಯೋ ಇಲ್ವಾ ಅಂತಲೂ ಕೂಡ ಕೆಲವೊಬ್ಬರು ವಾಟ್ಸಪ್ಪಲ್ಲಿ ಎಲ್ಲ ಮೆಸೇಜ್ ಹಾಕಿದ್ರಿ.
ಅದರದ್ದು ನಂದು ಫೋನ್ ಹಾಳಾಗಿರೋದ್ರಿಂದ ಅದರದ್ದು ಯಾವುದು ಕೂಡ ವೀಡಿಯೋಸ್ ಇಲ್ಲ. ಸೊ ಹಾಗಾಗಿ ಅದರದ್ದು ಏನಾಯಿತು ಕತೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ, ಅದಷ್ಟು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬೈ ಬೈ.